ಆರಾಧಯಾಮಿ ಮಣಿ ಸನ್ನಿಭಾವಾತ್ಮಲಿಂಗಂ ಮಾಯಾಪುರಿಹೃದಯ ಪಂಕಜ ಸನ್ನಿವಿಷ್ಟಂ ಶ್ರದ್ಧಾನಜೀವೀಮಲ ಚಿತ್ತ ಜಲಾಭಿಷೇಕೈ ನಿತ್ಯಂ ಸಮಾಧಿ ಕುಸುಮೈರ್ನ ಪುನರ್ಭವಾಯ ನಿತ್ಯಂ ಸಮಾಧಿ ಕುಸುಮೈ ಪುನರ್ಭವಾಯ. ನಾವು ದೇವರನ್ನು ಹೊರಗೆ ಹುಡುಕುತ್ತಾ ಇರುತ್ತೀವಿ. ಆದರೆ ಈ ಶ್ಲೋಕ ಒಂದೇ ಮಾತು ಹೇಳುತ್ತದೆ. ಏನು ಗೊತ್ತಾ? ಆರಾಧಯಾಮಿ ಮಣಿ ಸನ್ನಿಭಾವಾತ್ಮಲಿಂಗಂ, ಅಂದರೆ ಮಣಿಯಂತೆ ಹೊಳೆಯುವ ಆತ್ಮಲಿಂಗವನ್ನು ನಾನು ಆರಾಧಿಸುತ್ತೇನೆ. ಆತ್ಮಲಿಂಗ ಅಂದ್ರೇನು? ಅದು ನಮ್ಮೊಳಗಿನ ಶಿವತತ್ವ. ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ, ಈ ದೇಹ ಅನ್ನೋ ಮಾಯಾನಗರದಲ್ಲಿ ನಮ್ಮ ಹೃದಯ ಕಮಲದೊಳಗೆ ಅದು ನೆಲೆಸಿದೆ. ಅದಕ್ಕೆ ಅಭಿಷೇಕ ಮಾಡಲು ನೀರು ಬೇಕಿಲ್ಲ, ಶುದ್ಧ ಮನಸ್ಸು ಸಾಕು, ಶ್ರದ್ಧೆ ಸಾಕು. ಅದಕ್ಕೆ ಹೂ ಬೇಕಿಲ್ಲ, ಧ್ಯಾನವೇ ಹೂವು. ಪ್ರತಿದಿನ ಮನಸ್ಸು ಸ್ವಚ್ಛವಾಗಿದ್ದರೆ, ಪ್ರತಿದಿನ ಒಳಗೆ ಅಂತರಂಗದ ಗುರುವಿಗೆ ತಲೆ ತಗ್ಗಿಸಿದರೆ, ಪುನರ್ಜನ್ಮ ಅನ್ನೋ ಅಜ್ಞಾನ ನಿಧಾನವಾಗಿ ಕರಗುತ್ತದೆ. ನಿಜ ಹೇಳಬೇಕಂದ್ರೆ ಶಿವನನ್ನು ಹುಡುಕೋದು ಹೊರಗೆ ಅಲ್ಲ, ಒಳಗೆ. ನಮ್ಮೊಳಗೆ ಶಾಂತಿಯಾಗೋದು ಎಲ್ಲ ಭವಬಂಧನಗಳಿಂದ. ಒಪ್ತೀರಾ ಅಲ್ವಾ? ಕಮೆಂಟ್ನಲ್ಲಿ ತಿಳಿಸಿ. ಈ ಶ್ಲೋಕದ ಒಟ್ಟಾರೆ ಆಳವಾದ ಅರ್ಥ, ದೇವರು ಹೊರಗಿನ ಕಲ್ಲಿನ ಲಿಂಗದಲ್ಲಿ ಮಾತ್ರ ಅಲ್ಲ, ಆತ್ಮಲಿಂಗ ನಮ್ಮ ಹೃದಯ ಕಮಲದಲ್ಲೇ ಇದೆ. ಶುದ್ಧ ಮನಸ್ಸೇ ಅಭಿಷೇಕ, ಧ್ಯಾನವೇ ಹೂ, ಗುರಿ ಮುಕ್ತಿ, ಪುನರ್ಜನ್ಮದ ಅಂತ್ಯ. ಇನ್ನೂ ಆಳವಾಗಿ ಹೇಳಬೇಕೆಂದರೆ, ಮಣಿ ಸನ್ನಿಭ ಅಂದರೆ ಜ್ಞಾನಜ್ಯೋತಿ, ಹೃದಯ ಪಂಕಜ ಅಂದರೆ ಶೂನ್ಯ ತತ್ವದ ಕೇಂದ್ರ, ಸಮಾಧಿ ಕುಸುಮ ಅಂದರೆ ಶಕ್ತಿ ಸ್ಥಿರವಾದ ಸ್ಥಿತಿ, ಪುನರ್ಭವಾಯ ಅಂದರೆ ನಮ್ಮ ಒಳಗಿನ ಅಹಂಕಾರದ ಅಂತ್ಯ. ಈ ಶ್ಲೋಕ ಸಂಪೂರ್ಣವಾಗಿ ನಮ್ಮೊಳಗಿನ ಶಿವತತ್ವದ ಪೂಜಾ ವಿಧಾನವನ್ನು ತಿಳಿಸುತ್ತದೆ. ಧನ್ಯವಾದ. ಮಹಾಶಿವರಾತ್ರಿಯ ಶುಭಾಶಯಗಳು.